ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ. ಇಲ್ಲಿ ಭೂಮಿ ಮತ್ತು ಅಚ್ಯುತ್ ಇಬ್ರು ಕೂಡ ಒಂದಾಗೋಗಳಿಗೆ ಬಂತ. ಲೆಕ್ಚರಲ್ಲಿ ಭೂಮಿ ಅಚ್ಯುತ್ ಮೇಲಿರೋ ಪ್ರೀತಿಯನ್ನ ಹೇಳ್ಕೊಂಡೇ ಬಿಟ್ಲ. ಕೊನೆಗೂ ಭೂಮಿನೇ ಮನಸ್ವಿನಿ ಅನ್ನೋ ವಿಷಯ ಗೊತ್ತಾಯ್ತಾ. ಆಶ್ರಮಕ್ಕೆ ಶಾರದಾ ಅವರ ಜೊತೆನೆ ಎಲ್ಲರೂ ಇಡೀ ಮನೆ ಮಂದಿ ಕೂಡ ಹೋದ್ರ. ಈ ಕಡೆ ದೇವಿಯಾನ ನಿಜಕ್ಕೂ ಕುಸಿದು ಹೋಗಿದ್ಯಾಕೆ, ಏನಾಯ್ತು, ಏನು ಕತೆ, ಇದೆಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಅಚ್ಯುತ್ ಮತ್ತು ಭೂಮಿ ಬರ್ಡೇ ಒಂದೇ ದಿನ ಅಲ್ಲ, ಇವತ್ತು ಮತ್ತು ನಾಳೆ ಇದೆ. ಈ ಕಡೆ ಮನಸ್ವಿನಿ ಬರ್ಡೇ ಕೂಡ ಅಚ್ಯುತ್ ಬರ್ಡೇ ಆದ ನಂತರನೇ ಇದೆ. ಭೂಮಿ ಕೂಡ ಮನಸ್ವಿನಿನೇ ಆಗಿರೋದ್ರಿಂದಾಗಿ ಆಕೆ ಬರ್ಡೇ ಕೂಡ ಅಚ್ಯುತ್ ಬರ್ಡೇ ಮರುದಿನನೇ ಇದೆ. ಬಟ್ ಮನೆಯವ್ರಿಗೆ ಯಾರಿಗೂ ಕೂಡ ಭೂಮಿನೇ ಮನಸ್ವಿನಿ ಅನ್ನೋ ಒಂದು ದೊಡ್ಡ ಸತ್ಯ ಗೊತ್ತೇ ಇಲ್ಲ. ಈ ಕ್ಷಣಕ್ಕೂ ಕೂಡ ಗೊತ್ತಾಗ್ತಿಲ್ಲ ಕೂಡ. ಅಜಿತ್ ಬರ್ಡೇನೇ ಆಚರಿಸ್ಕೊಳ್ಳೋದಿಲ್ಲ ಅಂತ ಹೇಳಿ 25 ವರ್ಷಗಳಿಂದ ಡಿಸೈಡ್ ಮಾಡ್ಕೊಂಡಿರ್ತಾರೆ. ಬಟ್ ಅದೆಲ್ಲವನ್ನ ಕೂಡ ಬದಲಾಯಿಸುವುದು ಭೂಮಿ. ಇಲ್ಲಿ ಶ್ರವಣ್ ಅವರ ಮನಸ್ಥಿತಿಯನ್ನ ಅಜಿತ್ಗೆ ಅರ್ಥ ಮಾಡಿಸೋದ್ರ ಮುಖಾಂತರ ಅಜಿತ್ ಮತ್ತೆ ತನ್ನ ಬರ್ಡೇಯನ್ನ ಸೆಲೆಬ್ರೇಟ್ ಮಾಡ್ಕೊಳ್ಳೋ ಹಾಗೆ ಮಾಡ್ತಾಳೆ. ಕೊನೆಗೂ ಮಂದಿ ಎಲ್ಲರೂ ಕೂಡ ಸೇರ್ಕೊಂಡು ಅಜಿತ್ ಬರ್ಡೇಯನ್ನ ಸೆಲೆಬ್ರೇಟ್ ಮಾಡ್ತಾರೆ. ಈ ಕಡೆ ಭೂಮಿ ಅಲ್ಲಿಂದ ಹೋಗ್ತಿದ್ದಾಗೆ ಎಲ್ಲಿಗೆ ಹೋಗ್ತಿದ್ಯಾ ಭೂಮಿ, ಇವತ್ತೇನು 12 ಗಂಟೆ ಆಯಿತು, ಅಜಿತ್ ಬರ್ಡೇ ಮುಗೀತು. ಆದರೆ 12 ಗಂಟೆ ಆದಮೇಲೆ ನಾಳೆ ಬಂತಲ್ವಾ, ಅಂದಮೇಲೆ ನಿನ್ನ ಬರ್ಡೇ ಕೂಡ ಇದೆ ಅಲ್ವಾ ಅಂತ ಹೇಳಿ ಶ್ರವಣ್ ಹೇಳ್ತಾರೆ. ಇಡೀ ಮನೆಯವ್ರಿಗೆ ಅಜಿತ್ಗೆ ಶಾಕ್ ಆಗುತ್ತೆ. ಏನು ಮಾತಾಡ್ತಿದ್ರ ಅಂದಾಗ ಹೌದು ಭೂಮಿ ಬರ್ಡೇ ಕೂಡ ಇವತ್ತೇ ಇದೆ ಅಂತ ಹೇಳ್ತಾರೆ. ಈ ಕಡೆ ಮನಸ್ವಿನಿ ಬರ್ಡೇ ದಿನನೇ ಭೂಮಿ ಬರ್ಡೇ ಅಂತ ಎಲ್ಲರೂ ಕೂಡ ಖುಷಿ ಪಡ್ತಾರೆ. ತದನಂತರ ಭೂಮಿ ಬರ್ಡೇಯನ್ನು ಕೂಡ ತುಂಬ ಚೆನ್ನಾಗಿ ಅಲ್ಲಿ ಎಲ್ಲರೂ ಕೂಡ ಸೇರಿಕೊಂಡು ಸೆಲೆಬ್ರೇಟ್ ಮಾಡ್ತಾರೆ. ಆ ಸೆಲೆಬ್ರೇಷನನ್ನು ನೋಡಿ ಖುಷಿ ಪಟ್ಟಂಥ ಭೂಮಿ ಒಂದು ಕ್ಷಣಕ್ಕೆ ಎಮೋಷನಲ್ ಆಗಿಬಿಡ್ತಾಳೆ. ಬಿಕಾಸ್ ತಂದೆ ತಾಯಿ ಅವಳನ್ನು ಕಾಡೋಕ್ಕೆ ಶುರು ಆಗ್ತಾರೆ. ಹಾಗೆ ಎಮೋಷ್ನಲಿ ಸೆಂಟಿಮೆಂಟ್ ಆಗಿ ಅಲ್ಲಿಂದ ಹೊರಟೋಗ್ಬಿಡ್ತಾಳೆ ರೂಮ್ಗೆ. ಯಾಕೆ ಭೂಮಿ ಹೋದ್ಲು ಅಂತ ಎಲ್ಲರೂ ಕೂಡ ತಬ್ಬೇಬಾಗ್ತಾರೆ. ಮೊದಲು ಅಜಿತ್ ರೂಮ್ ಒಳಗಡೆ ಹೋಗ್ತಾರೆ. ಯಾಕೆ ಭೂಮಿ ಏನಾಯಿತು, ಯಾಕೆ ಓಡ್ ಬಂದೆ ಅಂತ ಕೇಳ್ತಿದ್ರೆ ಏನಿಲ್ಲ ಸಾಹೇಬ್ರೆ, ದಯವಿಟ್ಟು ನನ್ನನ್ನು ಒಬ್ಬಂಟಿಯಾಗಿ ಬಿಟ್ಬಿಡಿ ಅಂತ ಕೇಳ್ಕೊತಾಳೆ. ಯಾಕೆ ಹೇಳು, ಸುಮ್ಮನೆ ಏನೋ ಮಾತನಾಡಬೇಡ ಭೂಮಿ, ದಯವಿಟ್ಟು ಹೇಳು ಏನಾಯಿತು, ಯಾಕೆ ಬೇಜಾರು ಮಾಡ್ಕೊಂಡೆ ನೀನು ಅಂತ ಅಜಿತ್ ಕೇಳಿದಾಗ, ಇನ್ನೇನು ಸಾಹೇಬ್ರೆ ಬರ್ಡೇ ಇದೆ, ಆದರೆ ಅಪ್ಪ ಮನೆ ನನ್ನ ಜೊತೆ ಇಲ್ಲ. ಅಪ್ಪ ಅಂದು ಎಂದೂ ಕೂಡ ನೋಡೋಕೆ ಆಗುವುದಿಲ್ಲ. ಅಮ್ಮ ಪೊಲೀಸ್ ಸ್ಟೇಷನಲ್ಲಿದ್ದಾರೆ, ಜೈಲಲ್ಲಿದ್ದಾರೆ, ಅವರು ಕೂಡ ಇಲ್ಲ. ಇದಕ್ಕೆಲ್ಲ ನನಗೆ ಬರ್ಡೇ ಯಾಕೆ ಬೇಕಿತ್ತು, ನಿಜಕ್ಕೂ ಆ ಒಂದು ಬರ್ಡೇಯಿಂದ ನನಗೆ ನೋವಾಗತ್ತೆ ಅಷ್ಟೇ ಅಂತ ಹೇಳ್ತಾಳೆ. ಜೊತೆಗೆ ಯಾರಿಗೋಸ್ಕರ ನನ್ನ ಬರ್ಡೇ ಸೆಲೆಬ್ರೇಟ್ ಮಾಡ್ಕೋಬೇಕು ಅಂತದಾಗ ಅಚ್ಯುತ್ ನನಗೋಸ್ಕರ ಅಂತ ಹೇಳ್ತಾರೆ. ಆ ಕಣ್ಗಳಲ್ಲಿ ಪ್ರೀತಿ ಕಾಣಿಸ್ತಿದೆ. ಬಟ್ ಹಾಗೆ ಇನ್ನೇನು ಸತ್ಯ ಹೇಳ್ಬಿಡ್ಬೇಕು ಅಚ್ಯುತ್. ಅಷ್ಟರಲ್ಲಿ ಸಂಗೀತ ಅವರು ಮತ್ತೆ ಮನೆ ಮಂದಿ ಎಲ್ಲರೂ ಕೂಡ ಅಲ್ಲಿಗೆ ಬರ್ತಾರೆ. ಏನಾಯ್ತು ಭೂಮಿ, ಯಾಕೆ ಅಳ್ತಾ ಇದೆಯಾ ಅಂತ ಕೇಳಿದಾಗ ಅವಳಿಗೆ ಮನೆಯವ್ರು ನೆನಪಾಗಿದೆ, ಅಪ್ಪ ಅಮ್ಮನ ನೆನಪಾಗಿದೆ ಅಂತ ಗೊತ್ತಾಗುತ್ತೆ. ದಯವಿಟ್ಟು ಬೇಜಾರು ಮಾಡ್ಕೋಬೇಡ ಮಗಳ. ಅಜಿತ್ ಬರ್ಡೇನೇ ಮಾಡ್ಕೋತಿರ್ಲಿಲ್ಲ, ಅಂಥವ್ನ ಮನಸ್ಸನ್ನೇ ಚೇಂಜ್ ಮಾಡಿ ಬರ್ಡೇ ಮಾಡಿಸ್ದವಳು ನೀನು. ನಿಜಕ್ಕೂ ಈ ಮನೆಯ ಖುಷಿ ಸಂತೋಷ ಅಂದರೆ ನೀನು ಒಂದು ರೀತಿ ಮನೆ ದೇವತೆ ಅಂತ ಸಂಗೀತ ಶ್ರವಣಿ ಎಲ್ಲರೂ ಕೂಡ ಹೇಳ್ತಾರೆ. ಜೊತೆಗೆ ನನಗೆ ಇಲ್ಲಿ ಬರ್ಡೇ ಮಾಡ್ಕೊಳ್ಳಿಲ್ಲ ಅಂದರೆ ಪರವಾಗಿಲ್ಲ, ಪ್ರತಿ ವರ್ಷ ಕೂಡ ನನ್ನ ಮನಸ್ವಿನಿ ಬರ್ಡೇ ದಿನ ಅನಾಥಾಶ್ರಮಕ್ಕೆ ಹೋಗಿ ಅಲ್ಲಿ ಮಕ್ಕಳ ಜೊತೆ ಬರ್ಡೇಯನ್ನು ಸೆಲೆಬ್ರೇಟ್ ಮಾಡ್ತಿದ್ದೆ. ಅಲ್ಲಿಗಾದರೂ ಬರ್ತೀಯಾ, ಎಲ್ಲರೂ ಕೂಡ ಹೋಗೋಣ ಅಂತ. ಖಂಡಿತವಾಗ್ಲೂ ಬಂದೇ ಬರ್ತೀನಿ, ನಾನೇ ನನ್ನ ಕೈಯಾರೆ ಕಜ್ಜಾಯ ಮಾಡ್ತೀನಿ ಅಂತ ಭೂಮಿಯಲ್ಲಿಂದ ಹೋಗ್ತಾರೆ. ತದನಂತರ ಮನೆ ಮಂದಿ ಎಲ್ಲರೂ ಕೂಡ ಹೋಗ್ತಾರೆ. ಈ ಕಡೆ ಕವಿತಮ್ಮ ಹಾಗೆ ಲಕ್ಷ್ಮಕ್ಕ ಇಬ್ಬರು ಕೂಡ ಕೇಸರಿ ಬಾತನ್ನ ಮಾಡಿ ಭೂಮಿಯ ಬರ್ಡೇಯನ್ನು ಸೆಲೆಬ್ರೇಟ್ ಮಾಡಬೇಕು ಅಂತ ವೇಟ್ ಮಾಡ್ತಿದ್ದಾರೆ. ಅದೇ ಕಾರಣಕ್ಕೆ ಲಕ್ಷ್ಮಕ್ಕ ಕೂಡ ಭೂಮಿಗೆ ಕಾಲ್ ಮಾಡ್ತಾರೆ. ಭೂಮಿಗೆ ಕಾಲ್ ಮಾಡಿದ್ದೆ ಸ್ಪೀಕರ್ ಆನ್ ಮಾಡಿದಂಥ ಭೂಮಿ ಇಲ್ಲಿ ಮಾತನಾಡೋಕ್ಕೆ ಮುಂದಾಗ್ತಾರೆ. ಈ ಕಡೆ ಲಕ್ಷ್ಮಕ್ಕ, ಭೂಮಿ ಇವತ್ತಿನ ಬರ್ಡೇ ಇದೆ ಅಲ್ಲ, ಹುಟ್ಟುಹಬ್ಬದ ಶುಭಾಶಯಗಳು ಅಂತ ಹೇಳ್ತಾರೆ. ಆ ಕಡೆ ಕವಿತಮ್ಮ ಕೂಡ ನಾನು ಹೇಳ್ತೀನಿ ಅಂತ ಹೇಳಿ ಫೋನನ್ನು ತಗೋತಾರೆ. ಈ ಕಡೆ ಹುಟ್ಟುಹಬ್ಬದ ಶುಭಾಶಯಗಳು, ಆಯುಷ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳಿ ಕವಿತಮ್ಮ ಅಂದರೆ ಶಾರದಮ್ಮ ಹೇಳ್ತಾರೆ. ಈ ಕಡೆ ಸ್ಪೀಕರ್ ಆನ್ ಮಾಡಿರೋದ್ರಿಂದ ಎಲ್ರಿಗೂ ಕೂಡ ಅದು ಕೇಳಿಸ್ತದೆ. ಬಟ್ ಜಾಸ್ತಿ ಮಾತನಾಡದೆ ಇರೋದ್ರಿಂದ ಸ್ವಲ್ಪನೇ ಒಂದು 2 ಮಾತು ಮಾತಾಡೋದ್ರಿಂದ ಅವರ ವಾಯ್ಸನ್ನು ಕಂಡುಹಿಡಿಯೋದು ಕಷ್ಟವಾಗುತ್ತೆ ಶ್ರವಣ್ ಮನೆಯವ್ರಿಗೆ ಎಲ್ರಿಗೂ ಕೂಡ. ತದನಂತರ ಲಕ್ಷ್ಮಕ್ಕ ಫೋನ್ ತೊಗೊಂಡ್ಬಿಡ್ತಾರೆ ಶಾರದಮ್ಮನಿಂದ. ತದನಂತರ ಫೋನನ್ನು ತೊಗೊಂಡಿದ್ದೆ, ನೋಡು ಭೂಮಿ ಇವತ್ತೇನು ಬರ್ಡೇ ಇದೆ ಅಲ್ವಾ, ನಾವು ಕೇಸರಿ ಬಾತ್ ಮಾಡ್ಕೊಂಡು ಕಾಯ್ತಾ ಇದ್ದೀವಿ, ಮನೆಗೆ ಬಂದ್ಬಿಡು ಅಂತ ಹೇಳಿದಾಗ, ಇಲ್ಲ ಲಕ್ಷ್ಮಕ್ಕ ಇವತ್ತು ನಾನು ಆಶ್ರಮಕ್ಕೆ ಹೋಗಬೇಕಾಗಿದೆ, ಪ್ಲೀಸ್ ಬೇಜಾರು ಮಾಡ್ಕೋಬೇಡಿ, ಅಲ್ಲಿಗೆ ಬಂದ್ಬಿಡಿ ನೀವು ಕೂಡ ಆಶ್ರಮಕ್ಕೆ ಅಂತ ಹೇಳ್ತಾಳೆ. ಸರಿ ಆಯಿತು ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ. ನಂತರ ಈ ಕಡೆ ಸಂಗೀತ ಅವರು, ನೋಡು ಭೂಮಿ ನಿಜಕ್ಕೂ ನಿನ್ನ ಮನಸ್ಸು ಎಷ್ಟು ಒಳ್ಳೆ ಮನಸ್ಸಲ್ವಾ, ಶ್ರವಣ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ, ನಮಗೂ ಕೂಡ ಗೊತ್ತಿತ್ತು ಆಶ್ರಮಕ್ಕೆ ಹೋಗೋದು, ಆದರೆ ನಿನ್ನೊಬ್ಬಳನ್ನೇ ಅಲ್ಲಿ ಕಳ್ಸೋಕೆ ಇಷ್ಟ ಇಲ್ಲದೆ ನಾನು ಅಲ್ಲಿಗೆ ಬರ್ತೀನಿ ಅಂತ ಹೇಳಿದೆ ಅಂತ ಹೇಳಿ
ಇಲ್ಲಿ ಭೂಮಿಯನ್ನು ಅಪ್ರಿಷಿಯೇಟ್ ಮಾಡ್ತಾರೆ. ನಂತರ ಎಲ್ಲರೂ ಕೂಡ ಅಡುಗೆ ಮಾಡೋದಕ್ಕೆ ಹೆಲ್ಪ್ ಮಾಡ್ತೀವಿ ಅಂತ ಭೂಮಿ ಮತ್ತು ಸಂಗೀತ ಅವ್ರಿಗೆ ಅಡುಗೆ ಮಾಡೋದ್ರಲ್ಲಿ ಎಲ್ಲರೂ ಕೂಡ ಹೆಲ್ಪ್ ಮಾಡ್ತಿದ್ದಾರೆ. ನಂತರ ರೂಮಿಗೆ ಬರ್ತಿದ್ದಾಗೆ ಅಚ್ಯುತ್ ಲೆಟರನ್ನು ಕೇಳ್ತಾರೆ. ಒಂದು ಲೆಟರನ್ನು ಬರೆದಿರೋದ್ರಿಂದ ಭೂಮಿ ಲೆಟರನ್ನು ಕೊಡ್ತಾಳೆ. ನಾನು ಮಲ್ಕೊಂಡ ಮೇಲೆ ಓದಿ ಅಂತ ಹೇಳ್ತಾಳೆ. ಆ ಒಂದು ಲೆಟರಲ್ಲಿ ಅಚ್ಯುತ್ ಓದ್ತಿದ್ದಾಗೆ ಭೂಮಿಗೂ ಕೂಡ ಅಚ್ಯುತ್ ಮೇಲೆ ಪ್ರೀತಿ ಆಗಿದೆ ಅನ್ನೋ ರೀತಿಯಲ್ಲಿ ಭೂಮಿ ಬರೆದಿರ್ತಾಳೆ. ನಮ್ಮಿಬ್ರದ್ದು ಕಾಂಟ್ರಾಕ್ಟ್ ಮ್ಯಾರೇಜ್ ಆಗಿದ್ದು ನಂತರ ಆ ಒಂದು ಕಾಂಟ್ರಾಕ್ಟ್ ಮ್ಯಾರೇಜ್ ನಿಜ ಆಗ್ಬಿಡುತ್ತೇನೋ, ನಿಜವಾಗ್ಲೂ ಪ್ರೀತಿ ಆಗ್ಬಿಡ್ತೇನೋ ನನಗೆ ಅನ್ನೋ ರೀತಿಯಲ್ಲೇ ನನಗೆ ಭಾಸವಾಗಿತ್ತು. ಬಟ್ ಅಂತ್ಯವಾಗಿ ಗೊತ್ತಾಯಿತು ನೀವು ನನಗೆ ಜಸ್ಟ್ ಬೆಸ್ಟ್ ಫ್ರೆಂಡ್, ಅದೆಲ್ಲವೂ ಕೂಡ ಪ್ರೀತಿ ಅಲ್ಲ, ಅದೆಲ್ಲ ನನ್ನ ಇಲ್ಯೂಷನ್ ಅಂತಕ್ಕಂಥದ್ದು, ಕಲ್ಪನೆ ಅಂತಕ್ಕಂಥದ್ದು ನನಗೆ ಗೊತ್ತಾಯಿತು ಅಂತ ಹೇಳಿ ಬರ್ದಿರೋದನ್ನು ನೋಡಿದೆ. ನಿಜಕ್ಕೂ ಕೂಡ ಅಜಿತ್ ತುಂಬಾ ನೊಂದ್ಕೋತಾರೆ, ಹಾಗೆ ಮಲ್ಕೊಂಡು ಕಣ್ಣೀರು ಹಾಕ್ಬಿಡ್ತಾರೆ. ನಂತರ ಬೆಳಿಗ್ಗೆ ಆಗ್ತಿದ್ದ ಹಾಗೆ ಸತ್ಯಣ್ಣನ ಹತ್ರ ಕೂಡ ವಿಷಯ ಹೇಳ್ತಾರೆ. ನಿಜವಾಗ್ಲೂ ಅವಳು ಮನಸ್ಸಿರೋ ಮಾತನ್ನೇ ಬರ್ತಿದ್ದಾಳ ಅಥವಾ ಮುಚ್ಚಿಟ್ಟು ಬರ್ತಿದ್ದಾಳ ಅನ್ನೋದೇ ಗೊತ್ತಾಗ್ತಿಲ್ಲ ಅಂತ ಹೇಳಿ ಅಚ್ಯುತ್ ಹೇಳ್ತಾರೆ. ನಿಜ ವಂಶಿನ ಕರೆಸೋದ್ರ ಬದಲಾಗಿ ಒಂದು ಹುಡುಗಿನ ಕರೆಸಿದ್ರೆ ಆ ಹುಡುಗಿ ನಿನ್ನ ಜೊತೆ ಕ್ಲೋಸ್ ಆಗಿದ್ರೆ ಖಂಡಿತ ಭೂಮಿ ತನ್ನ ಮನಸ್ಸಿನ ಮಾತನ್ನ ಹೇಳ್ಕೊಂಡ್ಬಿಡ್ತಿದ್ದು. ಅದೇ ರೀತಿ ಮಾಡಬೇಕು ಅನ್ಸತ್ತೆ ಅಂತ ಸತ್ಯನ ಹೇಳಿದಾಗ, ಬೇಡ ಸತ್ಯನ ದಯವಿಟ್ಟು ಅಂತ ಕೆಲಸ ಅಂತೂ ಮಾಡೋಕ್ಕೆ ಹೋಗಬೇಡಿ, ಭೂಮಿಗೆ ನನ್ನ ಮೇಲೆ ಪ್ರೀತಿ ಇದ್ದು ತಾನಾಗಿ ತಾನೇ ಹುಟ್ಟಬೇಕು, ತಾನಾಗಿ ತಾನೇ ಹೇಳ್ಕೋಬೇಕೆ ಹೊರತು ಇಂಥ ಒಂದು ಪರಿಸ್ಥಿತಿ ಕ್ರಿಯೇಟ್ ಮಾಡಿ ಹೇಳೋ ಅವಶ್ಯಕತೆ ನನಗಿಲ್ಲ. ನಾನು ಸಿಕ್ಕಿದ್ರೆ ಅದೃಷ್ಟವಂತ, ಇಲ್ಲ ಅಂದರೆ ಅದೇ ನೆನಪಲ್ಲಿ ಇದ್ಬಿಡ್ತೀನಿ ಅಷ್ಟೇ ಅಂತ ಹೇಳಿ ಅಚ್ಯುತ್ ಹೇಳ್ತಾರೆ. ಅಷ್ಟರಲ್ಲಿ ಭೂಮಿ ಅಲ್ಲಿಗೆ ಬರ್ತಾಳೆ. ಹುಟ್ಟುಹಬ್ಬದ ಶುಭಾಶಯಗಳನ್ನು ಸತ್ಯನ ಹೇಳ್ತಾರೆ. ನಂತರ ಏನಮ್ಮ ಭೂಮಿ ಲೆಕ್ಚರಲ್ಲಿ ಏನು ಬರೆದಿದ್ಯಾ ನೀನು ಅಂತ ಕೇಳ್ತಿದ್ದಾರೆ. ನಿನಗೆ ಅಚ್ಯುತನ್ನೇ ನಾನು ನಿನಗೆ ಗಿಫ್ಟ್ ಆಗಿ ಕೊಡ್ತೀನಿ ಅಂತ ಕೂಡ ಹೇಳ್ತಾರೆ. ಈ ಕಡೆ ಭೂಮಿಯ ಆಚೆ ಸಾಬ್ರೆ ಲೆಕ್ಚರ್ ಓದಿದ್ರೆ ಇನ್ನೇನಾದರೂ ಬರಿಬೇಕಾಗಿತ್ತಾ ಅಂತ ಹೇಳಿ ಕೇಳಿದಾಗ ಏನಿಲ್ಲ ಭೂಮಿ ಅಂತ ಹೇಳಿ ಅಚ್ಯುತ್ ಕೂಡ ಹೇಳ್ತಾರೆ. ನಂತರ ಮನೆ ಮಂದಿ ಎಲ್ಲ ಆಶ್ರಮಕ್ಕೆ ಹೋಗೋದಕ್ಕೆ ಅಂತ ಎಲ್ಲರೂ ಕೂಡ ತಯಾರಿ ಮಾಡ್ಕೋತಿದ್ದಾರೆ. ಆ ಕಡೆ ಶಾರದಮ್ಮ ಹಾಗೆ ಲಕ್ಷ್ಮಕ್ಕ ಕೂಡ ಆಶ್ರಮಕ್ಕೆ ಹೋಗೋದಕ್ಕೆ ಅಂತ ರೆಡಿ ಮಾಡ್ಕೋತಿದ್ದಾರೆ. ಈ ಕಡೆ ಎಲ್ಲರೂ ಕೂಡ ಎಲ್ಲವನ್ನ ಕೂಡ ರೆಡಿ ಮಾಡ್ಕೋತಿದ್ದಾಗೆ ಅಚ್ಯುತ್ ಶ್ರವಣ್ ಅವ್ರ ಹತ್ರಕ್ಕೆ ಹೋಗ್ತಾರೆ. ಬಿಕಾಸ್ ಇಲ್ಲಿ ಶ್ರವಣ್ ಅವರು ಗೋಡೆ ಮೇಲೆ ತನ್ನ ಹೆಂಡತಿ ಮಗು ಫೋಟೋವನ್ನು ನೋಡಿದೆ ಕಣ್ಣೀರು ಹಾಕ್ತಿದ್ದಾರೆ. ಆಗ ಅಚ್ಯುತ್ ಬಂದಿದೆ, ಮಾವ ನೀವೇನು ಯೋಚನೆ ಮಾಡಬೇಡಿ, ಖಂಡಿತವಾಗ್ಲೂ ಮುಂದಿನ ವರ್ಷ ನಿಮ್ಮ ಹೆಂಡತಿ ಮಗಳನ್ನು ಹುಡುಕು ತಂದು ನಿಮ್ಮ ಮುಂದೆ ಇಡುವುದು ನನ್ನ ಜವಾಬ್ದಾರಿ. ಖಂಡಿತವಾಗ್ಲೂ ನಿಮ್ಮ ಹೆಂಡತಿ ನಿಮ್ಮ ಮಗು ಮುಂದಿನ ಬರ್ಡೇಯಲ್ಲಿ ಸಿಗ್ತಾರೆ, ಅವ್ರ ಜೊತೆನೇ ನೀವು ಬರ್ಡೇಯನ್ನು ಆಚರಿಸ್ತೀರಾ, ನೀವೇನು ಯೋಚನೆ ಮಾಡಬೇಡಿ ಅಂತ ಹೇಳ್ತಿದ್ದಾರೆ. ಅದೇ ಒಂದು ಸಮಯಕ್ಕೆ ದೇವ್ಯಾನಿ ಅಲ್ಲಿ ಬಂದು ಎಲ್ಲವನ್ನ ಕೂಡ ಕೇಳಿಸ್ಕೊತಿದ್ದಾರೆ. ಆ ಒಂದು ಕ್ಷಣ ಶ್ರವಣಿಗೆ ಒಂದು ಥಾಟ್ ಬರುತ್ತೆ, ಇಲ್ಲಿ ಮನಸ್ವಿನಿ ಮತ್ತೆ ಶಾರದಾ ಇಬ್ರು ಜೊತೆಯಾಗೆ ಇದ್ದಾರಾ ಅಥವಾ ಬೇರೆ ಬೇರೆ ಇದ್ದಾರಾ ಅಂತ. ನಿಜಕ್ಕೂ ಅಜಿತ್ಗೂ ಕೂಡ ಅದು ಶಾಕ್ ಆಗುತ್ತೆ. ಈ ಕಡೆ ದೇವ್ಯಾನಿಗೆ ಶಾಕ್ ಆಗ್ತದೆ, ಏನಪ್ಪಾ ಇದು ಇಬ್ರು ಜೊತೆಲೇ ಇದ್ದಾರಾ ಅಂತ ಅನ್ಕೋತಿದಾರಲ್ಲ, ಏನ್ ಮಾಡ್ಲಿ ಅಂತ. ಆ ಕಡೆ ಅಶ್ವಿನಿಯನ್ನ ಭೇಟಿ ಮಾಡೋದಕ್ಕೆ ಅಂತ ದೇವ್ಯಾನಿ ಕಾಫಿ ಶಾಪ್ಗೆ ಹೋಗಿದ್ದೆ, ನೀವು ಯಾರ ಮೇಲೂ ಇಲ್ಲಿ ಲಕ್ಷ್ಮಣ್ ಮನೆ ಮೇಲೆ ಯಾಕೆ ಅಟ್ಯಾಕ್ ಮಾಡ್ಸೋಕೆ ಹೋಗಿದ್ದೆ ಅಂತ ಹೇಳಿ ಕೇಳ್ತಾರೆ. ಯಾಕೆ ಅಂದರೆ ಆ ಶಾರದಾ ಇರೋದೇ ಆ ಲಕ್ಷ್ಮಕ್ಕ ಅವ್ರ ಮನೇಲಿ, ಅದ್ಯಾರು ಕವಿತಮ್ಮ ಅಂತ ಹೇಳ್ತಾಳಲ್ವ ಆ ಭೂಮಿ, ಆ ಕವಿತಮ್ಮ ಯಾರು ಅಂತ ಅಂದ್ಕೊಂಡಿದ್ರ, ಅದೇ ಶಾರದಾ ಅಂತ ಹೇಳಿ ಅಶ್ವಿನಿ ಹೇಳಿದಾಗ ನಿಜಕ್ಕೂ ದೇವ್ಯಾನಿಗೆ ಶಾಕ್ ಆಗುತ್ತೆ. ತದನಂತರ ಇಲ್ಲಿ ಶಾರದಾವ್ನ ಕರ್ಕೊಂಡು ಮನಸ್ವಿನಿಯಾಗಿ ಮತ್ತೆ ಮನೆಗೆ ಎಂಟ್ರಿ ಕೊಡೋಕೆ ಮುಂದಾಗ್ತಿದ್ದಾಳೆ ಇಲ್ಲಿ ಅಶ್ವಿನಿ. ಹಾಗಿದ್ರೆ ಇಲ್ಲಿ ಅನಾಥಾಶ್ರಮಕ್ಕೆ ಹೋಗಿದ್ದಂತಹ ಭೂಮಿ ಶ್ರವಣ್ ಅವರ ಮುಂದೆ ಶಾರದಮ್ಮ ಕೂಡ ಎಂಟ್ರಿ ಕೊಟ್ಟು ಅವರ ಕೈಗೆ ಸಿಕ್ಕೇ ಬಿಡ್ತಾರ ಅಥವಾ ಅಶ್ವಿನಿನೇ ಮನಸ್ವಿನಿಯಾಗಿ ಶಾರದಾವ್ನ ಮನೆ ಕರ್ಕೊಂಡು ಬರ್ತಾರ ಅನ್ನೋದನ್ನ ಕಾದು ನೋಡ್ಬೇಕು.